ಸ್ನೇಹಿತರೆ ಎಲ್ರಿಗೂ ಕೂಡ ನಮಸ್ಕಾರ. ಸ್ನೇಹಿತರೆ, ನಿಮ್ಮಲ್ಲಿ ಹಲವಾರು ಜನರು ಈ ಒಂದು ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇರ್ತೀರಾ ಈ ಒಂದು ಸಂದರ್ಭದಲ್ಲಿ. ಆದ್ರೆ ಸ್ನೇಹಿತರೆ, ನಿಮ್ಮೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಎಲ್ರಿಗೂ ಕೂಡ ಈ ಒಂದು ಪ್ರಾವಿಡೆಂಟ್ ಫಂಡ್ ಅಂತ ಒಂದು ಇದ್ದೇ ಇರುತ್ತೆ. ಅಂದ್ರೆ ಪಿ ಎಫ್ ಕೂಡ ಇದ್ದೇ ಇರುತ್ತೆ ಆ ಒಂದು ಕಂಪನಿಯಲ್ಲಿ. ಆ ಒಂದು ಪಿ ಎಫ್ ಇದ್ದಂತ ಸಂದರ್ಭಗಳಲ್ಲಿ ನೀವು ಹಲವಾರು ಒಂದು ವರ್ಷಗಳು ಕೆಲಸ ಮಾಡಿದಂತ ಸಂದರ್ಭಗಳಲ್ಲಿ ಅದನ್ನ ನೀವು ವಿಡ್ರಾ ಕೂಡ ಮಾಡ್ಕೊಳ್ತೀರಾ. ಅಂದ್ರೆ ನೀವು ಯಾವುದೇ ಒಂದು ಕಂಪನಿಗಳಲ್ಲಿ ಕೆಲಸ ಮಾಡಿದ್ರು ಕೂಡ ಅಲ್ಲಿ ಬರುವಂತ ಸ್ಯಾಲರಿಯಲ್ಲಿ ಇಂತಿಷ್ಟು ಅಂತ ಕಟ್ ಮಾಡ್ತಾರೆ. ಪಿ ಎಫ್ ESI ಕಟ್ ಮಾಡ್ತಾರೆ. ಕಟ್ ಮಾಡಿದ ನಂತರದಲ್ಲಿ ನಿಮ್ಮ ಒಂದು ಅಕೌಂಟ್ಗೆ ಇನ್ನು ಉಳಿದಂತ ಸ್ಯಾಲರಿ ಬರುತ್ತೆ. ಆ ಒಂದು ಉಳಿದಂತ ಸ್ಯಾಲರಿ ಬಂದ್ರೂ ಕೂಡ ಅದು ತಿಂಗಳಿಂದ ತಿಂಗಳಿಗೆ ಏನು ಉಳಿಯೋದಿಲ್ಲ, ಆ ರೀತಿಯಾಗಿ ಖರ್ಚಾಗಿ ಹೋಗ್ಬಿಡುತ್ತೆ. ನಿಮ್ಗೆ EMIಗಳು ಕಟ್ಟೋದಾಗಿರ್ಬೋದು, ಮತ್ತೆ ಬೇರೆ ಒಂದು ನಿಮ್ಮ ಒಂದು ಖರ್ಚುಗಳಾಗಿರ್ಬೋದು, ಇದನ್ನೆಲ್ಲ ಮಾಡಿ ನಿಮ್ಗೆ ಆ ಒಂದು ತಿಂಗಳ ಅಮೌಂಟ್ ಯಾವುದು ಕೂಡ ಉಳಿಯೋದಿಲ್ಲ. ನಮ್ಗೆ ಕೊನೆಗೆ ಉಳಿಯೋದು ಅನ್ನೋದಾದ್ರೆ ನಾವು ಈ ಒಂದು ಪಿ ಎಫ್ ಏನ್ ಕಟ್ಟಾಗಿರುತ್ತಲ್ವಾ, ನಮ್ದೇ ಹಣ ಕಟ್ಟಾಗಿರುವಂತದ್ದು, ನಮ್ದೇ ಹಣ ಒಂದು ಪಿ ಎಫ್ ಅಮೌಂಟ್ ಏನ್ ಕಟ್ಟಾಗಿರುತ್ತೆ ಅದೇ ನಮ್ಗೆ ಕೊನೆಗೆ ಉಳಿಯುವಂಥದ್ದು. ಒಂದಿಷ್ಟು ವರ್ಷಗಳ ಕೆಲಸ ಮಾಡಿದ ನಂತರದಲ್ಲಿ ನಮ್ಮ ಒಂದು ಹಣ ಸ್ವಲ್ಪ ಕಟ್ಟಾಗಿರುತ್ತೆ. ಆದ್ರೆ ಅದ್ರ ಜೊತೆಗೆ ಗೌರ್ಮೆಂಟ್ ಕೂಡ ಸ್ವಲ್ಪ ಸೇರಿಸಿ ಇಂತಿಷ್ಟು ಹಣ ಅಂತ ಹೇಳ್ಬಿಟ್ಟು ಪಿ ಎಫ್ ನ ಕೊಡ್ತಾರೆ. ಇಲ್ಲ ಅಲ್ಲ ಅದರಲ್ಲೇ ಬಿಟ್ರು ಕೂಡ ಅದರಲ್ಲಿ ಈ ಒಂದು ಇಂಟ್ರೆಸ್ಟ್ ಕೂಡ ಬೆಳೀತಾ ಹೋಗುತ್ತೆ. ಈ ರೀತಿಯಾಗಿ ಇರುವಂತದ್ದು. ಆದ್ರೆ ಎಮರ್ಜೆನ್ಸಿಗೆ ನಿಮ್ಗೆ ಈ ಒಂದು ಪಿ ಎಫ್ ನ ನೀವು ವಿಡ್ರಾ ಮಾಡೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಇಷ್ಟು ದಿನಗಳ ಕಾಲ. ಈ ಒಂದು ಎಮರ್ಜೆನ್ಸಿಗೆ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಪಿ ಎಫ್ ನ ನೀವು ವಿಡ್ರಾ ಮಾಡೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಯಾಕಂದ್ರೆ ಹಲವಾರು ಪ್ರೊಸೀಜರ್ಗಳು, ನೀವೇನಾದ್ರೂ ಕೂಡ ಕೆಲಸ ಬಿಟ್ಟಿಲ್ಲ ಅಂತಂದ್ರೆ ಅಲ್ಲಿ ಈ ಒಂದು ಯಾವುದೇ ಒಂದು ಖಾಸಗಿ ಕಂಪನಿಗಳಲ್ಲೂ ಕೂಡ ಅಷ್ಟು ಈಸಿಯಾಗಿ ಮಾಡೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಅವರು ಕೂಡ ಅಪ್ರೂವಲ್ ಮಾಡಬೇಕಾಗಿತ್ತು. ನಿಮ್ಮ ಒಂದು UAN ನಂಬರ್ ಏನ್ ಬರುತ್ತಲ್ವಾ, ಅದನ್ನ ಅಪ್ರೂವಲ್ ಮಾಡಿದ್ರೆ ಅದಾದ ನಂತರದಲ್ಲಿ ನೀವು ವಿಡ್ರಾ ಮಾಡ್ಬೋದಾಗಿತ್ತು ಕೆಲವೊಂದು ಕಂಪನಿಗಳಲ್ಲಿ. ಇನ್ನ ಕೆಲವೊಂದು ಕಂಪನಿಗಳಲ್ಲಿ ತುಂಬಾನೇ ವರ್ಸ್ಟ್ ಬಿಡಿ. ಯಾಕಂತಂದ್ರೆ ಈ ಒಂದು ನಾವು ಕೆಲಸ ಬಿಟ್ರು ಕೂಡ ಅಂದ್ರೆ ಸಪೋಸ್ ಏನಾದ್ರೂ ಕೂಡ ಯಾವುದೋ ಒಂದು ಸಮಸ್ಯೆ ಆಗಿತ್ತು, ನಾವು ಕೆಲಸ ಬಿಡ್ತಾ ಇದೀವಿ ಅನ್ನೋ ಸಂದರ್ಭಗಳಲ್ಲೂ ಕೂಡ ನಾವು ಇಮಿಡಿಯೇಟ್ ಆಗಿ ನಾವು ಕೆಲಸ ಬಿಡ್ಬೇಕಾಗಿರುತ್ತೆ, ಬಿಟ್ಬಿಟ್ಟಿರ್ತೀವಿ. ಆದ್ರೆ ಅವರು ನಮ್ಗೆ ಈ ಒಂದು ಪಿ ಎಫ್ ಅಕೌಂಟ್ ಏನಿರುತ್ತಲ್ವಾ ಅದನ್ನ ಅಪ್ರೂವಲ್ ಮಾಡೋದಕ್ಕೆ ಈ ರೀತಿಯಾಗೆಲ್ಲ ಸಮಸ್ಯೆಗಳನ್ನ ಕೊಡ್ತಾ ಇರ್ತಾರೆ. ಆ ರೀತಿಯಾಗಿರುವಂತ ಸಂದರ್ಭಗಳಲ್ಲಿ ನಿಮ್ಗೆ ಈಗ ಈ ಒಂದು ಸಮಸ್ಯೆ ಬರೋದಿಲ್ಲ ಅಂತ ಅನ್ಕೊಳ್ತೀನಿ. ಯಾಕಂದ್ರೆ ಇಲ್ಲಿವರೆಗೂ ಕೂಡ ಈ ಒಂದು ಪಿ ಎಫ್ ನ ವಿಡ್ರಾ ಮಾಡ್ಬೇಕಂದ್ರೆ ತುಂಬಾನೇ ಒಂದು ತಿಂಗಳ ಕಾಲ ನಾವು ಕಾಯ್ಬೇಕಾಗಿತ್ತು. ಇವಾಗ ನೀವು ಏನಾದ್ರೂ ಕೂಡ ಅಪ್ಲಿಕೇಶನ್ ಹಾಕಿ 1 ತಿಂಗಳು ಕಾಯ್ದ ನಂತರದಲ್ಲಿ ವೆಯ್ಟ್ ಮಾಡಿದ ನಂತರದಲ್ಲಿ ಅದಾದ್ಮೇಲೆ ನಮ್ಗೆ ವಿಡ್ರಾ ಮಾಡೋದಕ್ಕೆ ಬರ್ತಾ ಇತ್ತು. ಅಂದ್ರೆ ನಮ್ಮ ಒಂದು ಅಕೌಂಟ್ಗೆ ಬರ್ತಾ ಇತ್ತು. ಆದ್ರೆ ಇನ್ ಮುಂದೆ ಆ ರೀತಿಯಾಗಿ ಇರೋದಿಲ್ಲ. ನಿಮ್ಮ ಒಂದು ಏನು ಪಿ ಎಫ್ ಇರುತ್ತೆ ಅಂದ್ರೆ ಪ್ರಾವಿಡೆಂಟ್ ಫಂಡ್ ಏನಿರುತ್ತಲ್ವಾ, ಅದು ಕಂಪ್ಲೀಟ್ ಆಗಿ ನಿಮ್ಮ ಒಂದು ಅಕೌಂಟ್ಗೆ ಈ ಒಂದು ಟ್ರಾನ್ಸ್ಫರ್ ಆಗ್ಬಿಡುತ್ತೆ. ನೀವು ATM ಅಲ್ಲಿ ಕೂಡ ತಗೋಬಹುದು. ಮತ್ತೆ ಅದೇ ರೀತಿಯಾಗಿ UPI ಕೂಡ ಬಳಸಿ ನೀವು ತಗೋಬಹುದು. ಅಂದ್ರೆ ಗೂಗಲ್ ಪೇ ಆಗಿರ್ಬೋದು, ಫೋನ್ ಪೇ ಆಗಿರ್ಬೋದು, ಇದನ್ನು ಕೂಡ ಬಳಸಿ ನಿಮ್ಮ ಒಂದು ಏನು ಪಿ ಎಫ್ ಅಮೌಂಟ್ ನ ನೀವು ವಿಡ್ರಾ ಮಾಡ್ಬೋದು ಸ್ನೇಹಿತರೆ. ಆ ರೀತಿಯಾಗಿ ಈಗ ಜೂನ್ ಇಂದನೇ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಆ ಒಂದು ಜೂನ್ ಇಂದನೇ ಈ ರೀತಿಯಾದ ಒಂದು ಡೆವಲಪ್ಮೆಂಟ್ ಇದೆ. ಸೊ ಅದಾದ ನಂತರದಲ್ಲಿ ತುಂಬಾನೇ ಒಳ್ಳೇದಾಗುತ್ತೆ ಎಲ್ರಿಗೂ ಕೂಡ. ಏನಂತಂದ್ರೆ ಈ ಒಂದು ಪ್ರಾವಿಡೆಂಟ್ ಫಂಡ್ ಏನಿರುತ್ತಲ್ವಾ ಅದನ್ನ ನೀವು ವಿಡ್ರಾ ಮಾಡ್ಕೋಬಹುದು ಯಾವಾಗ ಬೇಕಾದ್ರೆ. ನಿಮ್ಮ ಒಂದು ಸಮಸ್ಯೆಗಳಿಗೆ ನೀವು ಅದನ್ನ ಯೂಸ್ ಮಾಡ್ಕೋಬಹುದು. ಆದ್ರೆ ಇಲ್ಲಿವರೆಗೂ ಕೂಡ ತುಂಬಾನೇ ಸಮಸ್ಯೆಗಳಿತ್ತು. ಯಾಕಂತಂದ್ರೆ ಕೆಲವೊಬ್ರದ್ದು ಆ ಒಂದು ಪಿ ಎಫ್ ಅಂದ್ರೆ ಈ ಒಂದು UAN ಅಂತ ಏನ್ ನಂಬರ್ ಬರುತ್ತಲ್ವಾ, ಯೂನಿವರ್ಸಲ್ ಅಕೌಂಟ್ ನಂಬರ್ ಏನ್ ಬರುತ್ತಲ್ವಾ, ಅದಿರ್ತಾ ಇತ್ತು. ಅದನ್ನ ನಾವು ಕೊಡ್ತಾ ಇದ್ರು ಈ ಒಂದು ಕಂಪ್ನಿಗಳಲ್ಲೇ. ಬಟ್ ಅದರಲ್ಲಿ ಪಾಸ್ವರ್ಡ್ ಕೂಡ ನೀವು ಹಾಕ್ಬೇಕಾಗಿರುತ್ತೆ. ಆ ಒಂದು ಪಾಸ್ವರ್ಡ್ ಕೂಡ ನೆನಪಿರ್ತಾ ಇರ್ಲಿಲ್ಲ ಎಲ್ರಿಗೂ, ತುಂಬಾ ಜನರಿಗೆ. ಅದೆಲ್ಲ ತುಂಬಾ ಸಮಸ್ಯೆಗಳಿತ್ತು. ಅಂದ್ರೆ ಒಂದು ಪಾಸ್ವರ್ಡ್ ನ ಚೇಂಜ್ ಮಾಡೋದಕ್ಕೂ ಕೂಡ ತುಂಬಾನೇ ಒಂದು ಹರಸಾಹಸ ಪಡ್ಬೇಕಾಗಿತ್ತು. ಇದೆಲ್ಲ ಸಾಧ್ಯ ಆಗ್ತಾ ಇರಲಿಲ್ಲ. ಯಾವುದೋ ಒಂದು ಪಾಸ್ವರ್ಡ್ ನ ಚೇಂಜ್ ಮಾಡ್ಬೇಕಂದ್ರೂ ಕೂಡ ಒಂದು ಹಳೆಯ ಒಂದು ಕಂಪ್ನಿಗೆ ಹೋಗಿ ಚೇಂಜ್ ಮಾಡಬೇಕು. ಮತ್ತೆ ಒಂದು ಮೊಬೈಲ್ ನಂಬರ್ ಅದಕ್ಕೆ ಲಿಂಕ್ ಮಾಡಿರ್ತೀವಿ. ಆ ಒಂದು ಮೊಬೈಲ್ ನಂಬರ್ ನಾವಿವಾಗ ಚೇಂಜ್ ಮಾಡ್ಕೊಂಡಿರ್ತೀವಿ. ಮತ್ತೆ ಆಧಾರ್ ಕಾರ್ಡ್ನ ಕೊಟ್ಟಿರ್ತೀವಿ, ಆಧಾರ್ ಕಾರ್ಡಿಗೆ ಅದು ಸೀಡಿಂಗ್ ಆಗಿರೋದಿಲ್ಲ. ಈ ರೀತಿಯಾಗೆಲ್ಲ ಸಮಸ್ಯೆಗಳಿರ್ತಾ ಇತ್ತು. ಆದ್ರೆ ಇವಾಗ ಆ ರೀತಿಯಾಗೆಲ್ಲ ಏನಿರೋದಿಲ್ಲ. ಎಲ್ಲ ಆನ್ಲೈನ್ ಅಲ್ಲಿ ಕೂಡ ಪ್ರೊಸೀಜರ್ ಇರುತ್ತೆ. ಎಲ್ಲಾನು ಕೂಡ ನೀವು ಮಾಡಿ ಮುಗಿಸ್ಕೊಬಿಡ್ಬೋದು ಸ್ನೇಹಿತರೆ. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮ್ಗೆ ಕಂಪ್ಲೀಟ್ ಆಗಿ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಏನಿಲ್ಲ, ಸಿಂಪಲ್. ಇಷ್ಟು ದಿನಗಳವರೆಗೆ ನೀವು ತುಂಬಾನೇ ಕಷ್ಟಪಟ್ಟು ಈ ಒಂದು ಪಿ ಎಫ್ ಅಕೌಂಟ್ಗೆ ಅಪ್ಲಿಕೇಶನ್ ಹಾಕ್ತಾ ಇದ್ರಿ. ಅಂದ್ರೆ ಇನ್ ಮುಂದೆ ನೀವು ಈ ಒಂದು ಏನು ಆನ್ಲೈನ್ ಅಲ್ಲಿ ಕೂಡ ಅಪ್ಲಿಕೇಶನ್ ಹಾಕಿ ನಿಮ್ಮ ಒಂದು ಅಕೌಂಟ್ಗೆ ಡೈರೆಕ್ಟ್ ಆಗಿ ಟ್ರಾನ್ಸ್ಫರ್ ಮಾಡ್ಕೊಂಡು UPI ಮುಖಾಂತರ ನೀವು ಟ್ರಾನ್ಸ್ಫರ್ ಮಾಡ್ಕೊಬಿಡ್ಬೋದು. ಈ ರೀತಿಯಾಗೆಲ್ಲ ಮಾಡ್ತಾ ಇದ್ದಾರೆ. ಈ ಒಂದು ಜೂನ್ಗೆಲ್ಲ ಆಗ್ತಾ ಇದೆ. ಸಮಸ್ಯೆ ಏನು ಇರೋದಿಲ್ಲ. ತುಂಬಾ ಜನರು ಕೇಳ್ತಾ ಇದ್ರಿ ಈ ಒಂದು ಪಾಸ್ವರ್ಡ್ ನ ಯಾವ ರೀತಿಯಾಗಿ ಚೇಂಜ್ ಮಾಡೋದಂತ. ಈ ಒಂದು ಪಾಸ್ವರ್ಡ್ ಚೇಂಜ್ ಮಾಡೋದು ಕೂಡ ನಾನು ವಿಡಿಯೋ ಹಾಕಿದ್ದೀನಿ, ಎಲ್ಲರೂ ಕೂಡ ಹೋಗಿ ಚೆಕ್ ಮಾಡಿ. ಅದೇ ರೀತಿಯಾಗಿ ನಿಮ್ಗೆ ಒಂದು ಯಾವುದೇ ಒಂದು ನೀವು ಕಂಪ್ನಿಗಳಲ್ಲಿ ಕೆಲಸ ಮಾಡಿದ್ರು ಕೂಡ ಆ ಒಂದು ಏನು ಒಂದು ಯೂನಿವರ್ಸಲ್ ಅಕೌಂಟ್ ನಂಬರ್ ಏನಿರುತ್ತಲ್ವಾ ಅದನ್ನ ಆಕ್ಟಿವ್ ಮಾಡ್ಬೇಕಾಗುತ್ತೆ. ಅವ್ರು ಅಪ್ರೂವಲ್ ಮಾಡ್ಬೇಕಾಗುತ್ತೆ. ಅಪ್ರೂವಲ್ ಮಾಡಿದ ನಂತರದಲ್ಲಿ ನೀವು ಕೆಲಸ ಬಿಟ್ಟು 6 ತಿಂಗಳು ಆದ ನಂತರದಲ್ಲಿ ನಿಮ್ಮ ಒಂದು ಅಮೌಂಟ್ ನಿಮ್ಮ ಒಂದು ಅಕೌಂಟ್ಗೆ ವಿಡ್ರಾ ಮಾಡ್ಬೋದಾಗಿತ್ತು. ಬರ್ತಾ ಇತ್ತು. ಅದನ್ನೇ ಕೂಡ ನೀವು ಅಪ್ಲಿಕೇಶನ್ ಹಾಕಿದ್ರೆ ಅದೇ ಕೂಡ ಆ ಒಂದು ಅಮೌಂಟ್ ನ ಹಾಕ್ತಾ ಇದ್ರು. ಸೊ ಆದ್ರೆ ಇನ್ ಮುಂದೆ ನೀವು ಆ ರೀತಿಯಾಗೆಲ್ಲ ಸಮಸ್ಯೆಗಳು ಇರೋದಿಲ್ಲ.
ನೀವು ಯಾವಾಗ ಕೂಡ ಕೆಲಸ ಬಿಟ್ಟರು ಕೂಡ ಈ ಒಂದು PF ಅಮೌಂಟ್ನ ವಿಡ್ರಾ ಮಾಡ್ಕೋಬಹುದು ಸ್ನೇಹಿತರೆ. ಓಕೆ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ.